ಕ್ಯಾನ್ಸರ್ ರಿಕವರಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಬೆಳೆದಿದ್ದೀನಿ. ಒಂದು ಕ್ರೋಸಿನ್ ಟ್ಯಾಬ್ಲೆಟ್ ಮುಟ್ಟಿಲ್ಲ ಲೈಫಲ್ಲಿ. ಬಟ್ ನನ್ನ ವೈಫಿಗೆ ಕ್ಯಾನ್ಸರ್ ಯಾಕೆಂದರೆ ಮದುವೆ ಆಗಿದ್ದ ದಿವಸದಿಂದನೂ ಹೇಳ್ತಾ ಇದ್ದೀನಿ, ನೀನು ಲೈವ್ ಫುಡ್ ತಿನ್ನಬೇಕು ಅಂತ ಹೇಳ್ತಾ ಇದ್ದೀನಿ. ಅವರು ನಿನ್ನ ಕ್ರ್ಯಾಕ್ ಫೆಲ್ಲ ಹೋಗಿ ನೀನು ತಿನ್ಕೋ ಹೋಗು ಅಂದ್ಬಿಟ್ಟು ಸೊ ಬಿರಿಯಾನಿ ಅದು ಇದು ಎಲ್ಲ. ನಾನು ಒಂದು ವರ್ಷದಿಂದ ಒಂದು ಕಸ ಕಿಚನ್ ವೇಸ್ಟು ಒಂಚೂರು ಎಸ್ತಿಲ್ಲ ಬೀದಿಗೆ. ಕೊತ್ತಂಬರಿ ಸೊಪ್ಪು ಇದು ಒಳ್ಳೆ ಹರ್ಬು, ಎಂಥ ಕಾಯಿಲೆಗಳಿದ್ರೂ ಹೋಗುತ್ತೆ. ನನ್ನ ತಮ್ಮ ಡಾಕ್ಟ್ರು ಪಕ್ಕದಲ್ಲೇ ಇರ್ತಾನೆ, ಪ್ರತಿದಿನ ಒಂದು ಟ್ಯಾಬ್ಲೆಟ್ ಕೊಡ್ತಮ್ಮ ಅಂತ ಇಲ್ಲಿವರೆಗೂ ಕೇಳಿಲ್ಲ ನಾನು. ಹಳ್ಳಿಗೆ ಹೋದರೆ ಇವನು ಕುಡಿತಾನೆ ಇವನೊಬ್ಬ ಅಂತ ಹೇಳ್ತಾ ಇದ್ರು. ಇವತ್ತು ಬೆಂಗಳೂರಲ್ಲಿ ಹುಡುಕ್ಬೇಕು ಮೈಕ್ರೋಸ್ಕೋಪ್ ಹಾಕಿ ಯಾರು ಕುಡಿಯಲ್ಲ ಅಂತ. ಸ್ವಲ್ಪ ಇದು 10 ಇಯರ್ಸಿಂದ ಡೆವಲಪ್ ಮಾಡಿರೋದಮ್ಮ. ಜೊತೆಗೆ ಕೆಲವೆಲ್ಲ ಪ್ಲ್ಯಾಂಟ್ಸು ಈ ಡಾರ್ಕ್ನೆಸ್ಸಲ್ಲಿ ಬರಲ್ಲ, ನೀವು ಕತ್ಲಲ್ಲಿ ಇಟ್ಟರು ಬೆಳೆಯುತ್ತೆ. ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿ ಇವ್ರಿಗೆ ಬ್ರೇಕ್ಫಾಸ್ಟ್ ಇದೆಲ್ಲ. ಇದು ಪುದೀನ, ಇದು ಮೆಂತ್ಯ, ಇದೆಲ್ಲ ಮೆಂತ್ಯ ಪುದೀನ. ಹಾಯಾಗಿದೆ ಎದೆಯೊಳಗೆ ಅಲ್ಲೆಂದಿದೆ ಈಗಳಿಗೆ, ನೀ ನೋಡೋ ನೋಟವೆಲ್ಲ ನನ್ನನ್ನು ಕೊಲ್ಲೋ ಹಾಗೆ, ನೀ ಮೋಡಿ ಮಾಡುವಾಗ ನ ಸೋತು ನಿಂತ ಹಾಗೆ. ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಅಂತ ಎಸ್ಸನ್ನ ಹೇಗೆ ಚೂಸ್ ಮಾಡಿದೆ ಅದೇ ಬೇಕು ಅಂತ. ಆ್ಯಕ್ಚುಲಿ ಏನಾಯ್ತಂದ್ರೆ ಅಮ್ಮ, ಯಾವಾಗಲೂ ಥ್ಯಾಂಕ್ ಮಾಡ್ತಿರ್ತೀನಿ ಎಲ್ರೂ. ಯಾಕಂದರೆ ಇವತ್ತು ನೀವು ಬಂದು ನನ್ನ ಇಷ್ಟು ದೂರ ಬಂದು ನಾನು ಕೂತು ಮಾತಾಡಿಸಿ ಒಂದು ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನಿಮ್ಮ ಲೈಫಲ್ಲಿ? ಏನೂ ಇಲ್ಲ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆರ್ಮ್ಸ್ ಆ್ಯಂಡ್ ಕೋಸ್. ಸೊ ಥ್ಯಾಂಕ್ಸ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಹಾಗೆ ಡಿಸೈಡ್ ಮಾಡುವಾಗ ನನ್ನ ಕತೆ ನಿನ್ನ ನಾಗು ಜೊತೆ ಅಂತೆಲ್ಲ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಫೈನಲಿ ಶಶಿ ಹೇಳ್ದ, ಅಮ್ಮ ಒಂದು ಕೆಲಸ ಮಾಡೋಣ, ಅದು ಮಾಡರ್ನ್ ಆಗೂ ಇರಬೇಕು. ಸೊ ಥ್ಯಾಂಕ್ಸ್ ಹೇಳೋಣ, ಕನ್ನಡದಲ್ಲಿ ಇಟ್ಕೊಳ್ಳೋಣ ವಿತ್ ನಾಗು. ಸೊ ನಾಗು ಅಂತ ಕರೆಯೋದು ಇವರೊಬ್ಬರೇ, ಇನ್ನೆಲ್ಲರೂ ಮಣಿ ಅಂತ ಕರೀತಾರೆ. ಸೊ ವಿ ಚೋಸ್ ದಟ್, ಥ್ಯಾಂಕ್ಸ್ ಹೇಳೋಣ ವಿತ್ ಮಣಿ ಬದಲು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಸ್ಮಾಲ್ ಸ್ಪೇಸ್ ಇದು ಮೇನ್ ರೋಡ್. ಸ್ವಲ್ಪ ಇದು 10 ಇಯರ್ಸಿಂದ ಡೆವಲಪ್ ಮಾಡಿರೋದಮ್ಮ. ಜೊತೆಗೆ ಕೆಲವೆಲ್ಲ ಪ್ಲ್ಯಾಂಟ್ಸು ಈ ಡಾರ್ಕ್ನೆಸ್ಸಲ್ಲಿ ಬರಲ್ಲ. ನನಗೆ 5 ಇಯರ್ಸ್ ಆಯಿತು ಈ ಪ್ಲ್ಯಾಂಟ್ ಬರುತ್ತೆ ಅಂತ ಕಂಡುಹಿಡಿಯೋಕ್ಕೆ. ಅಲ್ಲಿವರೆಗೂ ಸುಮ್ಮನೆ ಟ್ರೈ ಮಾಡೋದು ಎಲ್ಲ ಒಣಗೋಗ್ಬಿಡೋದು. ಇದೊಂದು ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಮಾತ್ರ ಕತ್ಲಲ್ಲೂ ಬೆಳೆಯುತ್ತೆ ನೋಡಿ. ಈ ಪ್ಲ್ಯಾಂಟು ನೀವು ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಇದು, ನೀವು ಕತ್ಲಲ್ಲಿ ಇಟ್ಟರು ಬೆಳೆಯುತ್ತೆ. ಇದಕ್ಕೇನು ಅಷ್ಟು ಬೆಳಕು ಬೇಕಾಗಿಲ್ಲ. ಹೌದು. ಇಲ್ಲಿ ಸ್ವಲ್ಪ ನಮ್ಮ ವೈಫ್ಗೋಸ್ಕರ ಡೆವಲಪ್ ಮಾಡ್ಕೊಂಡಿರೋದಿಲ್ಲ ನಾನು. ಮೈಕ್ರೋ ಗ್ರೀನ್ಸು ಸ್ವಲ್ಪ ಇದು ಮಾಡಬೇಕು ಅಂತ. ಇದು ಕೆಳಗಡೆ ಸ್ಟುಡಿಯೋ. ಇಲ್ಲೇನೆ ಇವಾಗ ಹೋಗೋವಾಗ ನಾವು 4 ಸ್ಟೆಪ್ ಇಳಿದ್ರೆ ಅಲ್ಲೇ ಸ್ಟುಡಿಯೋ ಬರುತ್ತೆ. ಇಲ್ಲ ಸ್ವಲ್ಪ ಡರ್ಟಿ ಆಗಿದೆ. ಮನೆಗೆ ಬೇಕಾಗಿದೆ ಪುದೀನ. ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿ ಇವ್ರಿಗೆ ಬ್ರೇಕ್ಫಾಸ್ಟ್ ಇದೆಲ್ಲ. ಇದು ಪುದೀನ, ಇದು ಮೆಂತ್ಯ, ಇದೆಲ್ಲ ಮೆಂತ್ಯ ಪುದೀನ. ಇದು ಬೇರೆ ಏನೇನೋ ಇದೆ, ಏನೇನು ಸಿಗುತ್ತೋ ಹಾಕಿದ್ದೀನಿ. ಇದು ಮೇಯ್ನಾಗಿ ಇದು ರಾಗಿ, ಇದೆಲ್ಲ ಕೊಡ್ತೀನಿ ಇವಾಗ ನಮ್ಮ ವೈಫ್ಗೆ. ಪುದೀನ ಇದು ಸಾಸಿವೆ, ಇದು ಸಾಸಿವೆ, ಇದು ಗೋಧಿ, ಇದೆಲ್ಲ ಸ್ವಲ್ಪ ಗೋಧಿ ಇದೆ. ಓಕೆ. ಇದು ಲೀವ್ಸ್ ಎಲ್ಲ ಎಲೆ ಎಲ್ಲ ಲೀವ್ಸ್ನೆಲ್ಲ ಕಟ್ ಮಾಡಿ ಬೆಳಗ್ಗೆ ಎತ್ಕೊಂಡೋಗಿ ಅವ್ರು ಕೊಡ್ತೀನಿ. ಅವ್ರ ಬ್ರೇಕ್ಫಾಸ್ಟ್ ಇದೆ ಇವಾಗ. ಮೈಕ್ರೋ ಗ್ರೀನ್ ಅಂತಾರೆ ಇದಕ್ಕೆಲ್ಲ 1-2 ತುಳಸಿ ಎಲೆ ಆ್ಯಡ್ ಮಾಡ್ತೀನಿ. ಕ್ಯಾನ್ಸರ್ಗೆಲ್ಲ ರಿಕವರಿ, ಕ್ಯಾನ್ಸರ್ ಆಗಿ ಆಪ್ರೇಷನ್ ಎಲ್ಲ ಆಗೋಗಿದೆಯಲ್ಲ, ಮೈ ಜಾಬ್ ಇಸ್ ಟು ಮೇಕರ್ ಒಂಥರ ತಿರ್ಗಾ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಮಾಡಬೇಕು. ಇವಾಗ ತುಂಬ ಸುಸ್ತು ಬೀಳ್ತಾರಲ್ಲ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಮಾಡಬೇಕಂದ್ರೆ ಲೈವ್ ಫುಡ್ ಜಾಸ್ತಿ ಕೊಡಬೇಕು. ಇದರಲ್ಲೆಲ್ಲ ತುಂಬ ಶಕ್ತಿ ಇದೆ. ಫಸ್ಟು ನಮಗೆ 10,000 15,000 ಇಯರ್ಸ್ ನೀವು ಹಿಂದೆ ಹೋದರೆ ಮೆಡಿಸನ್ ಅಂದರೆ ಏನು, ಬರೀ ಇವೇ ಇದ್ದಿದ್ದು. ಸೊ ಅದನ್ನು ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್. ಇದರಲ್ಲೆಲ್ಲ ಶಕ್ತಿ ಇದೆ ಅಂತ ನಾವು ತೋರಿಸ್ಬೇಕು. ಅದಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಮಾಡಿದ್ದೀನಿ, ವೆರಿ ಸಕ್ಸಸ್ಫುಲ್. 20 kg ಲಾಸ್ ಆಗಿದ್ದೀರಾ? 20 kg ಲಾಸ್ ಆಗಿರೋದು ಪ್ಲಸ್ ಹೋಗಿಲ್ವಲ್ಲಮ್ಮ. ನನ್ನ ತಮ್ಮ ಡಾಕ್ಟ್ರು ಪಕ್ಕದಲ್ಲೇ ಇರ್ತಾನೆ, ಪ್ರತಿದಿನ ಒಂದು ಟ್ಯಾಬ್ಲೆಟ್ ಕೊಡ್ತಮ್ಮ ಅಂತ ಇಲ್ಲಿವರೆಗೂ ಕೇಳಿಲ್ಲ ನಾನು. ಸೊ ಕೆಲವೊಬ್ರು ಏನಾದ್ರು ಸುಸ್ತಾರೆ ಟ್ಯಾಬ್ಲೆಟ್ ತಗೋಬೇಡ, ಏನಾದ್ರು ಪೈನರೇ ಟ್ಯಾಬ್ಲೆಟ್,
ಆ ಥರ ಆಗ್ಬಿಟ್ಟಿದ್ದಾರೆ ಇವಾಗ. ಕೆಮಿಕಲ್ ಲೈಫ್, ಅದಕ್ಕೆ ಮೈಂಡ್ ಸರಿಯಾಗಿ ವರ್ಕ್ ಆಗಲ್ಲ. ಎಲ್ಲರೂ ಒಂಥರ ಕ್ರ್ಯಾಕ್ ಥರ ಆಡ್ತಾರೆ. ಇವಾಗ ನೋಡಿ 2 ನಿಮಿಷ ಪೇಷನ್ಸ್ ಇಲ್ಲ ಅವ್ರಿಗೆ, ಟಕ 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 ಅಂತ ಚೆಕ್ ಮಾಡೋದು, ಆ ಥರ ಮಾಡ್ತಾರೆ. ನಮಗೆ ಪೇಷನ್ಸ್ ಇರಬೇಕು. ನೋಡಿ ಎಷ್ಟು ಗ್ರೀನಾಗಿದೆ ಸುತ್ತಲೂ. ಇಲ್ಲಿ ನಾವು ಅವ್ರಿಗೆ ಏನೇನು ಬೇಕೋ ಬೆಳಗ್ಗೆ ರಿಕವರಿ, ಕ್ಯಾನ್ಸರ್ ರಿಕವರಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಬೆಳೆದಿದ್ದೀನಿ. ಇದು ಸ್ವಲ್ಪ ಶೋ ಗಿಡಗಳು ಹಾಕೊಂಡಿದ್ದೀನಿ. ಇದು ನೋಡಿ, ನಿಮಗೆ ಲೆಮನ್ ಗ್ರಾಸ್ ಕುಡಿದ್ರಲ್ಲ, ಓಕೆ, ನೀವು ಕುಡಿದ್ರಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಇದು ಲೈವ್ ಎಷ್ಟು ಚೆನ್ನಾಗಿದೆ ನೋಡಿ, ಲೀವ್ಸು ಇದು ಬೆಳೆಸಿದ್ದೀನಿ. ಇದೆಲ್ಲ ಮೆಂತ್ಯ, ಆಮೇಲೆ ಇದು ಸ್ವಲ್ಪ ನಿಂಬೆಹಣ್ಣು ಗಿಡ, ಇದು ಹೀಗೆ ಏನೇನು ಸಾಧ್ಯನೋ ಈ ಇದರಲ್ಲಿ ನಾನೊಬ್ಬ ಕೆಪಬಿಲಿಟಿ. ಇಲ್ಲ ಸರ್, ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದೀರಾ. ನಾನು ಮರ ಇದೆ ಆಲ್ರೆಡಿ ಹೇಳ್ದೆ ಮೇಡಮ್ಗೆ, ಇದು ಮನೆ ಎಲ್ಲ ಗ್ರೀನ್ ಬಂಗ್ಲೋ ಅಂತ ಬೆಂಗಳೂರಲ್ಲಿ. ನೋಡಿ, ಇಲ್ಲೊಂದು ಕಾಯಿಗಳು ಬಿಡುತ್ತೆ, ಇದೊಂದು ಸ್ವಲ್ಪ ಬೆಳೀತಾ ಇದೆ. ಅಂತ ಕುಂಬಳಕಾಯಿ, ಸೀಮೆ ಬದನೆಕಾಯಿ ಸೀಮೆ ಬದನೆಕಾಯಿ. ಇವಾಗ ಎತ್ಕೊಂಡೋಗಿ ಸೀಮೆ ಬದನೆಕಾಯಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಅಲ್ಲಿ ಬಿಡುತ್ತೆ, ಇಲ್ಲಿ ತುಂಬಾ ಸೀಮೆ ಬದನೆಕಾಯಿ. ಇದೇನು ಒಂದಿದ್ರೆ ಸಾಕು, ಬೇಕಾದಷ್ಟು ಬಿಡುತ್ತಲ್ಲ. ಈ ಗಿಡ ಬೇಕಾದಷ್ಟು ಬರುತ್ತೆ, ಇನ್ನ ಸ್ಟಾರ್ಟ್ ಆಗಿಲ್ಲ. ಇದು ಎಂಡ್ ಆಗ್ತಾ ಬಂದಿದೆ, ಅದಕ್ಕೆ ಅಂದರೆ ರಿಟೈರ್ಮೆಂಟ್ ಲೈಫ್ ತುಂಬ ಎಂಜಾಯ್ ಮಾಡಿಕೊಂಡು ನಿಮ್ಮಿಷ್ಟದಂಗೆ ಒಂದು 5 ಮಿನಿಟ್ಸು ಎವ್ರಿ ಡೇ ಇಲ್ಲಿ ಮೆಡಿಟೇಷನ್ ಮಾಡ್ತೀನಿ. ಇಲ್ಲಿ ಕೂತ್ಕೊಂಡು ಈ ಸುತ್ತಲೂ ನೋಡಿ ಎಲ್ಲ ಗ್ರೀನ್ ಜೊತೆಯಲ್ಲಿ ಆಕಾಶ, ಈ ಗ್ರೀನು, ಭೂಮಿ, ಈ ಪಂಚಭೂತಗಳನ್ನ ಸ್ವಲ್ಪ ಸ್ಮರಿಸ್ತೀನಿ. ಸೊ ಅದು ಹೆಲ್ತ್. ಸೊ ಮೊದಲಿನ ಕಾಲದಲ್ಲಿ ಈ ಹರ್ಬ್ಸ್ ಇರೋಕ್ಕಿಂತ ಮೊದಲು ಈ ಪಂಚಭೂತಗಳನ್ನ ಕೊಡೋರು ಏನಾದ್ರು ಕಾಯಿಲೆ ಬಂದರೆ. ಅದಕ್ಕೆ ಎಲಿಮೆಂಟಲ್ ಮೆಡಿಸಿನ್ ಅಂತಾರೆ, ಸಿದ್ಧ ಮೆಡಿಸಿನ್ ಅಂತಾರೆ. ಅದಾದಮೇಲೆ ಒಂದು 5-10,000 ಇಯರ್ಸಲ್ಲಿ ನೆಕ್ಸ್ಟು ಹರ್ಬಲ್ ಬಂತು. ಅದಾದಮೇಲೆ ಬೇಕಾದಷ್ಟು ಬಂತು. ಫೈನಲಲ್ಲಿ ಆಪ್ರೇಷನ್. ಏನು ಇವೆಲ್ಲ ವರ್ಕ್ ಆಗಲಿಲ್ಲ ಅಂದರೆ ಆಪ್ರೇಷನ್. ಬಟ್ ಇವಾಗ ಏನು ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸಾಕು ಹೋಗೋದು ಆಪ್ರೇಷನ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ದಟ್ ಈಸ್ ಎ ವೆರಿ ಪುವರ್ ವೇ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಾನು. ಓಕೆ, ಇಷ್ಟೇ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರು ಕೂಡ ಕೆಲವೊಮ್ಮೆ ಹೆಂಗಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಲೈಫ್ನೇ ತೊಗೊಂಡ್ರೆ ಮೇಡಮ್ಗೆ ಕ್ಯಾನ್ಸರ್ ಬಂತು. ಆ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿ ಮೆಂಬರ್ಗೆ ಒಂದು ರೀತಿಯಾಗಿ ಅದು ಅರ್ಗಿಸ್ಕೊಳಕ್ಕಾಗಲ್ಲ. ಲೈಫಲ್ಲಿ ಯಾರೋ ಲೈಫಲ್ಲಿ ಬಂದರೂ ಓಕೆ, ನಮ್ಮ ಲೈಫಲ್ಲೇ ಬಂದಾಗ ನಾವು ಹೇಳೋದು ಈಸಿ ಆಗಿರುತ್ತೆ. ಅಮ್ಮ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿಗೆ ಕ್ಯಾನ್ಸರ್. ನಾನು ಒಂದು ಟ್ಯಾಬ್ಲೆಟ್ ಮುಟ್ಟಿಲ್ಲ ಲೈಫಲ್ಲಿ, ಒಂದು ಕ್ರೋಸಿನ್ ಟ್ಯಾಬ್ಲೆಟ್ ಮುಟ್ಟಿಲ್ಲ ಲೈಫಲ್ಲಿ. ಬಟ್ ನನ್ನ ವೈಫಿಗೆ ಕ್ಯಾನ್ಸರ್. ಯಾಕೆಂದರೆ ಮದುವೆ ಆಗಿದ್ದ ದಿವಸದಿಂದನೂ ಹೇಳ್ತಾ ಇದ್ದೀನಿ, ನೀನು ಲೈವ್ ಫುಡ್ ತಿನ್ನಬೇಕು ಅಂತ ಹೇಳ್ತಾ ಇದ್ದೀನಿ. ಅವರು ನಿನ್ನ ಕ್ರ್ಯಾಕ್ ಫೆಲ್ಲ ಹೋಗಿ ನೀನು ತಿನ್ಕೋ ಹೋಗು ಅಂದ್ಬಿಟ್ಟು, ಸೊ ಬಿರಿಯಾನಿ ಅದು ಇದು ಎಲ್ಲ, ಅವರು ಮಸಾಲೆ ದೋಸೆ ಅದು ಇದು. ಐ ನೆವರ್ ವೆಂಟ್ ಟು ಎನಿ ಹೋಟೆಲ್ ಆನ್ ವಾಲಂಟ್ರಿಲಿ. ಬಟ್ ಏನೋ ಮನೆ ಫಂಕ್ಷನ್ ಇರೋವಾಗ ಒಂದು 5-10% ಒಂದು ದಿವಸ, ಬಿಕಾಸ್ ಆಫ್ ದೆಮ್ ಯು ಕ್ಯಾನ್ ಈಟ್, ನಥಿಂಗ್ ವಿಲ್ ಹ್ಯಾಪನ್. ಒನ್ಸ್ ಇನ್ ಎ ವೇ ನಥಿಂಗ್ ವಿಲ್ ಹ್ಯಾಪನ್. ಬಟ್ ನಿಮ್ಮ ರೆಗ್ಯುಲರ್ ಫುಡ್ಡು ಇಟ್ ಶುಡ್ ಬಿ ಲೈವ್ ಫುಡ್. ಸೊ ನಿಮಗೆ ಏನು ಕಾಯಿಲೆನೂ ಬರಲ್ಲ. ಫಾರ್ ಯು ಆಲ್ಸೋ ಐ ಆಮ್ ಟೆಲ್ಲಿಂಗ್ ಯು, ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ಯು ಅಚೀವ್ ಗ್ರೇಟ್ ಥಿಂಗ್ಸ್ ಇನ್ ಲೈಫ್. ಆಮೇಲೆ ಸ್ವಲ್ಪ ಏಜ್ ಆಗಿದ ತಕ್ಷಣ ಕಾಯಿಲೆಗಳು ಬಂದುಬಿಡುತ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇವಾಗ ದೊಡ್ಡ ಅಂಬಾನಿ ಥರ ಆಗ್ತೀರಾ ಅಂದ್ಕೊಳ್ಳಿ ನೀವು 10 ಇಯರ್ಸು, ಬಟ್ ಶರೀರ ಕಾಯಿಲೆ. ವಾಟ್ ಡು ಯು ಡೂ? ಅದಕ್ಕೋಸ್ಕರ ಸ್ವಲ್ಪ ಈ ಲೈಫ್ ಸ್ಟೈಲ್ ಇಟ್ಕೊಳ್ಳಿ, ಯು ಕ್ಯಾನ್ ಎಂಜಾಯ್. ಇಷ್ಟು ನೇಮು ಫೇಮು ಎಲ್ಲ ಬರ್ತಾ ಇದೆ ನಮ್ಮ ವೈಫ್ಗೆ, ಬಟ್ ಕ್ಯಾನ್ಸರ್ದು ಎವ್ರಿ ಡೇ ಒಂದೊಂದು ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ರಿಕವರಿ ನನ್ನ ಕೈಯಲ್ಲಿದೆ, ಬಿಕಾಸ್ ಶಿ ಈಸ್ ಲಿಸ್ನಿಂಗ್ ನಾವು. ಸೊ ಸ್ವಲ್ಪ ಫಾಸ್ಟ್ ರಿಕವರಿ ಮಾಡ್ತಾಯಿದ್ದೀನಿ, ಬಿಕಾಸ್ ಲಾಟ್ ಆಫ್ ಚಾಲೆಂಜಸ್ ಬರ್ತಾ ಇದೆ ಅವ್ರಿಗೆ. ಇವಾಗ ಸರಿಗಮ ಹಿಡಿದೆ, ಬೆಳಗ್ಗೆ 6 ಗಂಟೆಗೆ ಹೋದರೆ ರಾತ್ರಿ 6 ಗಂಟೆವರೆಗೂ ಬಿಡಲ್ಲ ಅವರು ಸ್ಟಾರ್ಟ್ ಆದರೆ. ಸೊ ಐ ಹ್ಯಾವ್ ಟು, ಶಿ ಹ್ಯಾಸ್ ಟು ಕೋಪ್ ಅಪ್ ವಿತ್ ದಟ್ ಎನರ್ಜಿ ಬೇಕಲ್ಲ ಅವ್ರಿಗೆ. ಹೌದು, ಅವ್ರ ಬಾಡಿನೇ ಸಪೋರ್ಟ್ ಮಾಡಬೇಕಲ್ಲ. ಇದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ. ಸೊ ಥ್ಯಾಂಕ್ಸ್ ಟು ದಿಸ್ ಒನ್ ಮೈಕ್ರೋ. ಅದಕ್ಕೆ ಪ್ರಕೃತಿ ಮಾತೇನೆ ಯಾವತ್ತಾದ್ರೂ ಮರೆಯೋದಕ್ಕಾಗುತ್ತಾ? ಮರಗಿಡಗಳ ಜೊತೆನೆ ಯಾವಾಗ್ಲೂ ಅದ್ರ ಜೊತೆನೇ ಇರಬೇಕು. ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಈ ಥರ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ನಾರ್ಮಲ್ ಆಗಿ ಒಂದು, ಯಾಕೆಂದರೆ ಎಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮತ್ತು ಎಲ್ಲರೂ ರೆಂಟೆಡ್ ಹೌಸಲ್ಲಿ ಇರ್ತಾರೆ, ಓನರ್ ಸಪೋರ್ಟ್ ಮಾಡಲ್ಲ. ಕೆಲವರು ಓನರ್ ಇದ್ರೂ ಕೂಡ ಈ ರೀತಿಯಾಗಿ ಕ್ರೇಜ್ ಇರಲ್ಲ. ನೀವು ಮಾಡೋದು ಬೇಕಾಗಿಲ್ಲಮ್ಮ, ಅಂಗಡಿನಲ್ಲಿ ಸಿಗುತ್ತೆ. ಯು ಸ್ಟಾರ್ಟ್ ವಿತ್ ದಟ್ ಫಸ್ಟ್. ಇವಾಗ ಕೊತ್ತಂಬರಿ ಸೊಪ್ಪು ಏನಮ್ಮ ಕಷ್ಟ, ಇಲ್ಲೇನೋ ನಾನು ಬೆಳಿತೀನಿ, ಬನ್ನಿ ಕೊತ್ತಂಬರಿ ಸೊಪ್ಪು ತೋರಿಸ್ತೀನಿ. ಎಷ್ಟೊಂದು ಬೆಳೆದಿದ್ದೀನಿ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೋಡಿ ನೋಡಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದು ಒಳ್ಳೆ ಹರ್ಬು, ಎಂಥ ಕಾಯಿಲೆಗಳಿದ್ರೂ ಹೋಗುತ್ತೆ. ಬಟ್
ಇದು ಮಾಡಬೇಕು, ಚಿಕ್ಕ ಚಿಕ್ಕ ಪಾಟ್ ಅಲ್ಲೇ ಬೆಳ್ಕೊಬಹುದಲ್ಲ ಸರ್? ಎಲ್ಲ ಮಾಡ್ಕೋಬಹುದು. ಒಂದ್ 5 ಪಾಟ್ ಅಲ್ಲೇ ಬೆಳ್ಕೊಬಹುದು. ಸ್ಟಾರ್ಟ್ ವಿತ್ ಅವೈಲೇಬಲ್ 10 rupees ಕೊತ್ತಂಬರಿ ಸೊಪ್ಪು. ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. 21 days ಮಿನಿಮಮ್ ಮಾಡ್ಬೇಕು ನೀವು. ಅವಾಗ ಯು ಶುಡ್ ನಾಟ್ ಆಸ್ಕ್ ನಾನು ಕೊತ್ತಂಬರಿ ಸೊಪ್ಪು ಬಂತು, ಡೋಂಟ್ ಆಸ್ಕ್ ಮೀ, ಆಸ್ಕ್ ದಿಸ್ ಬಾಡಿ. ದಿಸ್ ಈಸ್ ಎ ಫ್ಯಾಂಟಾಸ್ಟಿಕ್ ಸೂಪರ್ ಕಂಪ್ಯೂಟರ್. ಇದನ್ನು ಕೇಳಿದ್ರೆ ಇದು ಹೇಳುತ್ತೆ, ಗಮನಿಸ್ಬೇಕಷ್ಟೇ ನಾವು. ಇವಾಗ ನಾವು ಎಲ್ಲರೂ ಹೇಳ್ತಾರೆ ನಿಮ್ಮ ಬ್ರದರ್ ಡಾಕ್ಟ್ರು ಅದರಿಂದ ನೀನು ಹಿಂಗೆಲ್ಲ ಯು ಆಸ್ ಸೂಪರ್ ಡಾಕ್ಟರ್ ಈಸ್ ಹಿಯರ್. ಏನೇ ಒಂದು ಇದು ಮಾಡಬೇಕು, ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಯು ಶುಡ್ ಪ್ರಾಕ್ಟೀಸ್. ಇವಾಗ ಹೊರಗಡೆ ಹೋದ್ರೆ ಖರ್ಚುಗಳು ಜಾಸ್ತಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಾಗಿದೆ ಅಂದರೆ ಹೊರಗಡೆ ತಿಂಗಳೆಲ್ಲ ದುಡಿತಾರೆ. ವಾರ ಬಂತು ಅಂತ ಹೇಳಿದರೆ ಹೊರಗಡೆ ಹೋಟೆಲ್ಗೆ ಹೋಗಿ ಕಣ್ಣಿಗೆ ಬೇಕಾಗಿದ್ದೆಲ್ಲ ತಿಂದು ಇರೋವರ ರೋಗ ಎಲ್ಲ ಹತ್ತಿಸ್ಕೊಂಡು ದುಡ್ಡು ಖಾಲಿ ಮಾಡ್ಕೊಳ್ತಾರೆ, ಹೆಲ್ತ್ ಹಾಳು ಮಾಡ್ಕೊಳ್ತಾರೆ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರೋವಾಗ ಹಳ್ಳಿಗೆ ಹೋದರೆ ಇವನು ಕುಡಿತಾನೆ ಇವನೊಬ್ಬ ಅಂತ ಹೇಳ್ತಾ ಇದ್ರು. ಇವತ್ತು ಬೆಂಗಳೂರಲ್ಲಿ ಹುಡುಕ್ಬೇಕು ಮೈಕ್ರೋಸ್ಕೋಪ್ ಹಾಕಿ ಯಾರು ಕುಡಿಯಲ್ಲ ಅಂತ. ಓ ಇವ್ರು ಕುಡಿಯಲ್ಲ. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಹುಡುಕ್ಬೇಕು, ನೋಡಪ್ಪ ಇವ್ರು ಕುಡ್ಕರು ಫ್ಯಾಮಿಲಿ ಅಂದ್ಬಿಟ್ಟು ನಾವು ಅಲ್ಲೆಲ್ಲೂ ಹೋಗ್ತಾನೆ ಇರಲಿಲ್ಲ. ಇವಾಗ ನೋಡಬೇಕು ಯಾರು ಕುಡಿಯಲ್ಲ ಅಂತ. ಸೊ ರಿವರ್ಸ್ ಆಗ್ತಾ ಇದೆ ಜಗತ್ತು. ಖಂಡಿತ. ಅದಕ್ಕೆ ಕಾಯಿಲೆಗಳು ಜಾಸ್ತಿ. ಇಲ್ಲ ಅಂದ್ರೆ ಕಾಯಿಲೆ ಬರಲ್ಲ. ಮತ್ತೆ ಹಳೆ ಕಾಲ ಬರದೇನು ದೂರ ಇಲ್ಲ ಸರ್. ಎವ್ರಿ ಸೆಲ್ ಇನ್ ಯುವರ್ ಬಾಡಿ ಈಸ್ ಡಿಸೈನ್ ಫಾರ್ ಹೆಲ್ತ್. ಬಟ್ ಇವಾಗ ಫುಡ್ ಅಂದರೆ ನೀವು ಈ ಥರ ಹೋಗಿ KFCನಲ್ಲಿ ಅದು ಇದು ಆ ಥರ ಎಲ್ಲ ಫುಡ್ ತಿಂತಾರಲ್ಲ, ಇಟ್ ಈಸ್ ಸಮಥಿಂಗ್ ಲೈಕ್ ಪೋಕಿಂಗ್ ಯುವರ್ ಸೆಲ್ಫ್. ನೀವು ಪ್ಲೆಷರ್ಗೆ ಎಲ್ಲ ತಿಂತೀರಾ, ಯು ಆರ್ ಪೋಕಿಂಗ್. ಇವಾಗ ನಾನೇನಾದರೂ ಒಂದು ಟೂಲ್ ತೊಗೊಂಬಂದು ನಿಮ್ಗೆ ಚುಚ್ಚಕ್ಕೆ ಬಂದರೆ ಓಡೋಗ್ತೀರಾ ಅಲ್ವಾ? ನೀವೇ ಹೆಂಗೆ ಚುಚ್ಕೊಂಡ್ರೆ ದಟ್ಸ್ ವಾಟ್ ಯು ಆರ್ ಡೂಯಿಂಗ್. ಯು ಆರ್ ಈಟಿಂಗ್ ಆಲ್ ದಿ ಗಾರ್ಬೇಜ್. ಆ್ಯಂಡ್ ಒನ್ ಡೇ ನನಗೆ ಹುಷಾರಿಲ್ಲ, ಎನರ್ಜಿ ಇಲ್ಲ, ನಾನು ಹೊರಗಡೆ ಔಟ್ಡೋರ್ ಶೂಟಿಂಗ್ ಮಾಡೋಕ್ಕಾಗಲ್ಲ, ಎನರ್ಜಿ ಬೇಕು, ಬಿಕಾಸ್ ಯು ಆರ್ ಪೋಕಿಂಗ್ ಯುವರ್ ಸೆಲ್ಫ್. ಕರೆಕ್ಟ್ ಸರ್. ಸಿಂಪಲ್ ಟಿಪ್ಸನ್ನ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ದುಡ್ಡು ಉಳಿತಾಯ ಆಗುತ್ತೆ. ಒಂದು ಲೀಫು ಏನೋ ಈ ಕಡೆ ಬರ್ತೀಯ ಏನೋ ಕೆಲಸ ಮಾಡೋವಾಗ ಒಂದು ಸ್ವಲ್ಪ ಇದಕ್ಕೆ ಗ್ರಾಟಿಟ್ಯೂಡು ಕೊಡಬೇಕು. ಅವಾಗ 50% ಹರ್ಬ್ಸ್, ಇನ್ 50% ಸ್ವಲ್ಪ ಗ್ರಾಟಿಟ್ಯೂಡ್. ಏನೋ ಒಂದು ಫೋರ್ಸ್ ಇದೆ. ಇಟ್ ವಿಲ್ ಮೇಕ್ ಫುಡ್ ಇನ್ ಟು ಹ್ಯೂಮನ್ ಬಾಡಿ. ದೆರ್ ಈಸ್ ಎ ಟ್ರಮೆಂಡಸ್ ಫೋರ್ಸ್ ಹಿಯರ್ ಅಲ್ವಾ? ಅದಕ್ಕೆ ಸ್ವಲ್ಪ ಗ್ರಾಟಿಟ್ಯೂಡ್ ಕೊಟ್ಟರೆ ಎಲ್ಲ ಕಾಯಿಲೆನೂ ಬರಲ್ಲಮ್ಮ, ಆರಾಮಾಗಿರುತ್ತೆ ಲೈಫ್. ಬನ್ನಿ, ನಾನು 1 ವರ್ಷದಿಂದ ಒಂದು ಕಸ ಕಿಚನ್ ವೇಸ್ಟು ಒಂಚೂರು ಎಸ್ತಿಲ್ಲ ಬೀದಿಗೆ. ಎಲ್ಲ ಈ ಪಾಟ್ ಒಳಗಡೆ ಇದೆ. ಕೆಳಗಡೆ ಈ ಪಾಟ್ನ ತೆಗೆದು ನೋಡಿದ್ರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.